ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಪೇಟಿಎಂ ಟು ಪಾರ್ಟ್ನರ್ ವಿತ್ ಆಕ್ಸಿಸ್ ಬ್ಯಾಂಕ್. ಪೇಟಿಎಂ ಅವರು ಅನೌನ್ಸ್ ಮಾಡಿದ್ದಾರೆ, ಅವರು ಆಕ್ಸಿಸ್ ಬ್ಯಾಂಕ್ ಜೊತೆಗೆ ಪಾರ್ಟ್ನರ್ ಮಾಡಿ ಸೆಟಲ್ಮೆಂಟ್ ಆಫ್ ಮರ್ಚೆಂಟ್ ಪೇಮೆಂಟ್ಸನ್ನು ಮಾಡ್ತಾರಂತ. ಅಂದರೆ ಎಷ್ಟೋ ಬಿಸ್ನೆಸ್ ಪೀಪಲ್ ನೀವು ನೋಡಿರ್ಬೋದು, ಅವರು ಪೇಟಿಎಂ ಮುಖಾಂತರ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ ಕಸ್ಟಮರ್ಸಿಂದ, ಹಾಗೂ ಆ ಪೇಮೆಂಟು ಅವರಿಗೆ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಥ್ರೂ ಆಕ್ಸಿಸ್ ಬ್ಯಾಂಕ್ ಹೋಗುತ್ತೆ. ಅದರ ಮುಂಚೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂತ ಕೆಲವ್ರ ಹತ್ರ ಅಕೌಂಟ್ ಇತ್ತು, ಆವಾಗ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕಿಗೆ ಹೋಗ್ತಾ ಇತ್ತು. ಆದರೆ ಈಗ RBI ರಿಸ್ಟ್ರಿಕ್ಷನ್ಸ್ ಹಾಕಿದ್ರಿಂದ ಯಾರು ಈ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಅದಕ್ಕೋಸ್ಕರನೇ ಈ ಪೇಟಿಎಮ್ಮು ಆಕ್ಸಿಸ್ ಬ್ಯಾಂಕ್ ಜೊತೆ ಪಾರ್ಟ್ನರ್ ಮಾಡಿದ್ದಾರೆ. ಹಾಗೂ RBI ಡೆಡ್ಲೈನ್ ಏನು ಇಟ್ಟಿದ್ರು 29 ಫೆಬ್ರವರಿ ಒಳಗೆ ನೀವು ಅಕ್ಸೆಪ್ಟ್ ಮಾಡುವ ಡೆಪಾಸಿಟ್ಸು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕಲ್ಲಿ ಅದಾದಮೇಲೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಅದು 15ನೇ ತಾರೀಕು ಮಾರ್ಚ್ ಒಳಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದರಿಂದ ಪೇಟಿಎಮ್ಗೆ ಒಂದು ಗುಡ್ ನ್ಯೂಸು ಹಾಗೂ ಅವರ ಕಸ್ಟಮರ್ಸ್ಗೂ ಒಂದು ಗುಡ್ ನ್ಯೂಸು. ನ್ಯೂಸ್ ನಂಬರ್ 2, ಗೌರ್ಮೆಂಟ್ ಅಪ್ರೂವ್ಸ್ 84,560 crore ಡಿಫೆನ್ಸ್ ಪರ್ಚೇಸ್. ಡಿಫೆನ್ಸ್ ಮಿನಿಸ್ಟರ್ ಅಪ್ರೂವಲ್ ಕೊಟ್ಟಿದ್ದಾರೆ ಎಷ್ಟೋ ಕ್ಯಾಪಿಟಲ್ ಅಕ್ವಿಸಿಷನ್ ಪ್ರಪೋಸಲ್ಸ್ಗೆ ವರ್ತ್ 84,560 crores. ಇದರಿಂದ ಇಂಡಿಯನ್ ಆರ್ಮ್ ಫೋರ್ಸಸ್ ಹಾಗೂ ಕೋಸ್ಟ್ ಗಾರ್ಡ್ಗೆ ಸುಮಾರು ಹೊಸ ಎಕ್ವಿಪ್ಮೆಂಟ್ ಸಿಗುತ್ತೆ. ಈ ಪ್ರಪೋಸಲಲ್ಲಿ ನ್ಯೂ ಜನರೇಷನ್ ಆಂಟಿ ಟ್ಯಾಂಕ್ ಮೈನ್ಸು, ಏರ್ ಡಿಫೆನ್ಸ್ ಟ್ಯಾಕ್ಟಿಕಲ್ ಕಂಟ್ರೋಲ್ ರೇಡಾರು, ಹೆವಿ ವೇಟ್ ಟಾರ್ಪಿಡೋಸು, ಫ್ಲೈಟ್ ರಿಫ್ಯೂಲರ್ ಏರ್ಕ್ರಾಫ್ಟ್ಸು, ಸುಮಾರು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅವರಿಗೆ ಸಿಗುತ್ತೆ. ಬೇರೆ ಬೇರೆ ಡಿಫೆನ್ಸ್ ವಿಂಗ್ಸು ಅಂದರೆ ಏರ್ಫೋರ್ಸ್ ಇರ್ಬೋದು, ಆರ್ಮಿ ಇರ್ಬೋದು ಅಥವಾ ನೇವಿ ಇರ್ಬೋದು. ಇದು ಒಂದು ಒಳ್ಳೆಯ ಪಾಸಿಟಿವ್ ನ್ಯೂಸು ಡಿಫೆನ್ಸ್ ಕಂಪ್ನೀಸಿಗೆ. ನ್ಯೂಸ್ ನಂಬರ್ 3, LIC gets tax refund 21,741 crores from IT ಡಿಪಾರ್ಟ್ಮೆಂಟ್. LIC ಅವರು ಅನೌನ್ಸ್ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ 21,741 crores ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಆಗಿ ಸಿಕ್ಕಿದೆ. ಲಾಸ್ಟ್ ಎಷ್ಟೋ ವರ್ಷದ ಪೆಂಡಿಂಗ್ ಅಮೌಂಟು. ಅವರಿಗೆ ಟೋಟಲ್ ಅಮೌಂಟ್ ರಿಸೀವ್ ಆಗಬೇಕಾಗಿರೋದು 25,464 crores. ಅದರಲ್ಲಿ 21,741 ಬಂದಿದೆ. ಬ್ಯಾಲೆನ್ಸ್ ಅಮೌಂಟ್ ಅಪ್ರಾಕ್ಸಿಮೇಟ್ಲಿ 3,000 ಚಿಲ್ಲರೆ ಆ ಅಮೌಂಟು ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಟಚ್ಚಲ್ಲಿ ಇದ್ದೀವಿ ಅಂತ LIC ಅವರು ಹೇಳಿದ್ದಾರೆ. ಇದು ಒಂದು ಪಾಸಿಟಿವ್ ನ್ಯೂಸ್ ಆಗುತ್ತೆ LICಗೆ. ಮಂಡೇ ಈ ನ್ಯೂಸಿಗೆ ಶೇರ್ಸ್ ಹೇಗೆ ರಿಯಾಕ್ಟ್ ಆಗ್ತದೆ ಅಂತ ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ 43,500 crores ಬಿದ್ದಿದೆ ಟು 51.23 lakh crores. ಇದು ಆಸ್ ಆನ್ ಫೆಬ್ರವರಿ 9 RBI ಡೇಟಾ ಪ್ರಕಾರ. ಫಾರಿನ್ ಬ್ರೋಕರೇಜ್ ಕಂಪ್ನಿ ವರ್ನ್ಸ್ಟೈನ್ ಅವರು ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ ಪೇಟಿಎಮ್ಗೆ, ಹಾಗೂ ಟಾರ್ಗೆಟ್ ಪ್ರೈಸು 600 ರೂಪಾಯಿ ಅಂತ ಹಾಕಿದ್ದಾರೆ. ನಿಮಗೆ ಗೊತ್ತಿದ್ದಾಗೆ ಕೆಲವು ಬ್ರೋಕರೇಜ್ ಕಂಪ್ನೀಸ್ ಅವರ ಪೇಟಿಎಮ್ ಟಾರ್ಗೆಟ್ ಪ್ರೈಸನ್ನು ಕಮ್ಮಿ ಮಾಡಿದರು. ಈ ಪರ್ಟಿಕ್ಯುಲರ್ ಬ್ರೋಕರೇಜ್ ಕಂಪ್ನಿ 600 ರೂಪಾಯಿ ಅಂತ ಜಾಸ್ತಿ ಮಾಡಿದ್ದಾರೆ. ಇಲ್ಲಿಂದ ಅಟ್ಲೀಸ್ಟು ತುಂಬ ಜಾಸ್ತಿ ಇದೆ, ಯಾಕಂದರೆ ಸದ್ಯಕ್ಕೆ ಇರೋ ಮಾರ್ಕೆಟ್ ಪ್ರೈಸು 341. ಈ ಬ್ರೋಕರೇಜ್ ಕಂಪ್ನಿ ಪ್ರಕಾರ ಪೇಟಿಎಮ್ದು ಪ್ರಾಬ್ಲಮ್ಸ್ ಎಲ್ಲ ಕೆಲವು ತಿಂಗಳಲ್ಲಿ ಸಾಲ್ವ್ ಆಗುತ್ತೆ. ಸೊ ಅದೇನು ಪರ್ಮನೆಂಟ್ ಪ್ರಾಬ್ಲಮ್ ಅಲ್ಲ ಬಿಸ್ನೆಸ್ಸಿಗೆ ಅಂತ ಅವರ ಅಭಿಪ್ರಾಯ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.